ಸರ್ ಇತ್ತೀಚೆಗೆ ನೀವು ನೋಡಿರ್ಬೋದು ಸಿ ಜಿ ರಾಯ್ ಅವರ ಒಂದು ಏನು ಸಾವಿನ ಪ್ರಕರಣ ಆಗಿರ್ಬೋದು, ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಐ ಟಿ ಅವ್ರು ಇಷ್ಟೊಂದು ಏನದು ಹಿಂಸೆ ಕೊಡ್ತಾರಾ, ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ, ಪ್ರಾಣನೇ ಕಳ್ಕೊಳ್ಳೋ ಮಟ್ಟಕ್ಕೆ, ಅಂಥವ್ರಿಗೆ ಇಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಪೇಯಿಂಗ್ ಎಲ್ಲಿವರೆಗೂ ಹೋಗ್ತಿದೆ? ಅದೇ ಒಂದು ಸ್ಟ್ರೆಸ್ ಲೆವೆಲ್ಗೆ ಏನಾದ್ರು ಕ್ರಿಯೇಟ್ ಮಾಡ್ಕೊಳ್ತಾ ಇದೆಯಾ ಐ ಟಿ ಡಿಪಾರ್ಟ್ಮೆಂಟ್? ನಾನು ಸ್ವಲ್ಪ ಬೇರೆ ಥರ ನೋಡ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಅಫ್ಕೋರ್ಸ್ ಸಿ ಜೆ ರಾಯ್ ಅವರಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಂಡಿರೋದು, ಯಾರೇ ಅವ್ರ ಜೀವನ ಕಳ್ಕೊಳ್ಳೋದು ನಮಗೆ ದುಃಖ ಆಗಿ ಆಗುತ್ತೆ. ದಟ್ ಶುಡ್ ಬಿ ಅವಾಯ್ಡೆಡ್ ಆಸ್ ಮಚ್ as ಪಾಸಿಬಲ್. ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ತಕ್ಕಂತೆ ಮುಖ್ಯಮಂತ್ರಿ ನಮ್ಮ ರಾಜ್ಯ ಸರ್ಕಾರದವರು ಕೂಡ SIT ಅನ್ನು ಮಾಡಿದ್ದಾರೆ. ದಟ್ಸ್ ಅ ಗುಡ್ ಆಕ್ಷನ್. ಏನೇನಾಗಿದೆ ಅಂತ ಅಪಾರ ದುಡ್ಡು ಸಂಪತ್ತಿರೋ ಕಡೆ ಅಪಾರ ಅಪರಾಧಗಳು ಮಾಡಬಾರದು ಆಗಿರುತ್ತೆ. ನಮ್ಗೆ ಎಷ್ಟೋ ಸರಿ ಸಾವಿರಾರು ಕೋಟಿ ಅನ್ನೋದು ಸುಮ್ಮನೆ ದುಡ್ಡು ಬರಲ್ಲ. ಅದು ಕೂಡ ನಮಗೆ ಏನಾಗಿದೆ ಅನ್ನೋದು ಇನ್ವೆಸ್ಟಿಗೇಟ್ ಮಾಡೋದು ಇಸ್ ದ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬೆವರು ಸುರ್ಸು ದುಡ್ಡು ಮಾಡ್ಕೋಬಹುದು ಅನ್ನೋ ಸಮಾಜದಲ್ಲಿ ಇದ್ದಿದ್ರೆ ಇವತ್ತು ಎಲ್ಲರ ಹತ್ರನೂ ಒಳ್ಳೆ ಜೀವನ, ಒಳ್ಳೆ ಮನೆ, ಒಳ್ಳೆ ಬದುಕಿರ್ಬೋದು. ಆದ್ರೆ ನಮ್ಮ ಚರಂಡಿ ಕಾರ್ಮಿಕರು, ನಮ್ಮ ಸ್ಮಶಾನ ಕಾರ್ಮಿಕರು, ನಮ್ಮ ಪೌರ ಕಾರ್ಮಿಕರು ಎಷ್ಟೇ ಕಷ್ಟ, ನಮ್ಮ ಆಟೋ ಚಾಲಕರು ಎಷ್ಟೇ ನಮಗೆ ಕಷ್ಟಪಟ್ಟು ಬೆವರು ಸುರಿಸೋದು, ಅವ್ರು ಒಂದು ಮನೆ, ಸ್ವಂತ ಮನೆ ಕೊಂಡ್ಕೊಳ್ತಾರೆ. ಕೆಲವ್ರ ಹತ್ರ ಸಾವಿರಾರು ಕೋಟಿ, 10,000 ಕೋಟಿ ಹೆಂಗ್ ಬರುತ್ತೆ ದುಡ್ಡು? ದೇರ್ ಮಸ್ಟ್ ಬಿ ಸಮಥಿಂಗ್ ದಟ್ ದೇ ಹ್ಯಾವ್ ಡನ್ ಕ್ವಶನಬಲ್. ಅಂದ್ರೆ ನೀವು ದುಡ್ಡು ಅಷ್ಟೊಂದು ಮಾಡ್ಕೋಬೇಕು ಅಂದ್ರೆ ಎಷ್ಟೋ ಸಲ ಅಡ್ಡದಾರಿ ಹಿಡ್ದಿರ್ತೀರ.